ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಕಳೆದ ವಿಡಿಯೋದಲ್ಲಿ ಈ ಕರ್ಣ ಪರಶುರಾಮರಿಂದ ಹೇಗೆ ವಿದ್ಯೆಯನ್ನು ಕಲಿತ ಮತ್ತು ವಿದ್ಯೆಯನ್ನು ಕಲಿತ ಆದಮೇಲೆ ಕರ್ಣ ಹಸ್ತಿನಾಪುರಕ್ಕೆ ಬರ್ತಾನೆ. ಅಲ್ಲಿ ಬಂದಮೇಲೆ ದುರ್ಯೋಧನ ಕರ್ಣನನ್ನು ಅಂಗರಾಜ್ಯದ ರಾಜನಾಗಿ ಮಾಡ್ತಾನೆ. ಅದು ಹೇಗೆ ಕರ್ಣ ಅಂಗರಾಜ್ಯಕ್ಕೆ ರಾಜನಾದ ಮತ್ತು ಕರ್ಣ ಹಸ್ತಿನಾಪುರಕ್ಕೆ ಬಂದಮೇಲೆ ಅಲ್ಲಿ ಏನೆಲ್ಲ ನಡೀತು ಅನ್ನೋದನ್ನು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ. ಈ ವಿಡಿಯೋದಲ್ಲಿ ಕರ್ಣ ಏನೋ ರಾಜನಾದ, ಆ ನಂತರ ಕೌರವರು ಮತ್ತು ಪಾಂಡವರ ಮಧ್ಯೆ ಸಿಂಹಾಸನಕ್ಕೋಸ್ಕರ ಏನು ಜಗಳವನ್ನು ನಡೆಯುತ್ತೆ, ಅದು ಹೇಗೆ ನಡೆಯುತ್ತೆ, ಕೊನೆಗೆ ಸಿಂಹಾಸನ ಯಾರ ಪಾಲಾಗುತ್ತೆ, ಯಾರ್ಯಾರಿಗೆ ಏನು ಸಿಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏನು ಅಂದರೆ, ಹೀಗೆ ಕರ್ಣ ಅಂಗರಾಜ್ಯದ ರಾಜನಾಗ್ತಾನೆ. ಆ ನಂತರ ಈ ಕೌರವರು ಮತ್ತು ಪಾಂಡವರ ಮಧ್ಯೆ ಅಧಿಕಾರದ ಗದ್ದುಗೆಗೋಸ್ಕರ ಜಗಳ ನಡೆಯುತ್ತೆ. ಆಗ ಆ ಸಭೆಯಲ್ಲಿ ಇದ್ದಂಥ ದ್ರೋಣಾಚಾರ್ಯರು ಹೇಳ್ತಾರೆ, ನ್ಯಾಯವಾಗಿ ಹೇಳಬೇಕು ಅಂದರೆ ಈ ಸಿಂಹಾಸನಕ್ಕೆ ಅಧಿಕಾರಿಯಾಗಿ ಯುಧಿಷ್ಠಿರನೇ ಕೂರಬೇಕು, ಧರ್ಮರಾಯನೇ ಸಿಂಹಾಸನದ ಅಧಿಕಾರವನ್ನು ತಗೋಬೇಕು ಅಂತೇಳಿ ದ್ರೋಣಾಚಾರ್ಯರು ಹೇಳ್ತಾರೆ. ಅದಕ್ಕೆ ಈ ದುರ್ಯೋಧನ ಒಪ್ಪೋದಿಲ್ಲ. ನಾನೇ ಅಧಿಕಾರವನ್ನು ಸ್ವೀಕರಿಸಬೇಕು, ನಾನೇ ಸಿಂಹಾಸನವನ್ನು ಆಳ್ವಿಕೆ ಮಾಡಬೇಕು ಅಂತೇಳಿ ಕೇಳ್ಕೊತಾನೆ. ಆಗ ದ್ರೋಣಾಚಾರ್ಯರು ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಮೊದಲು ಪಾಂಡುರಾಜ ಈ ರಾಜ್ಯದ ರಾಜನಾಗಿ ಆಳ್ವಿಕೆಯನ್ನು ಮಾಡ್ತಿದ್ದ. ಆಗ ಪಾಂಡುರಾಜ ಸತ್ತ ಮೇಲೆ, ಪಾಂಡುರಾಜನ ಮರಣ ನಂತರ ಆತನ ಮಗನಾದ ಧರ್ಮರಾಯನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕಿತ್ತು. ಆದರೆ ಪಾಂಡುರಾಜ ಸತ್ತಾಗ ಧರ್ಮರಾಜ ಇನ್ನು ಚಿಕ್ಕ ಹುಡುಗ, ಆತನಿಗೆ ರಾಜ್ಯಭಾರ ಮಾಡುವಂಥ ವಯಸ್ಸು ಮತ್ತು ಲೋಕಜ್ಞಾನ ಇಲ್ಲದೆ ಇರೋ ಕಾರಣ ಪಾಂಡುರಾಜನ ಅಣ್ಣನಾದಂಥ ಧೃತರಾಷ್ಟ್ರನಿಗೆ ಅಧಿಕಾರವನ್ನು ಕೊಡಬೇಕಾದಂಥ ಸಂದರ್ಭ ಬಂತು. ಯಾವಾಗ ಧರ್ಮರಾಯ ಚಿಕ್ಕ ಹುಡುಗ ಅನ್ನೋ ಒಂದು ಕಾರಣಕ್ಕೋಸ್ಕರ ಧೃತರಾಷ್ಟ್ರನಿಗೆ ಅಧಿಕಾರವನ್ನು ಕೊಟ್ವೇ ವಿನಃ ಧೃತರಾಷ್ಟ್ರನಿಗೆ ಅಧಿಕಾರವನ್ನು ಸ್ವೀಕಾರ ಮಾಡೋವಂಥ ಯಾವುದೇ ಯೋಗ್ಯತೆ ಮತ್ತು ಅರ್ಹತೆ ಇಲ್ಲ. ಆದರೆ ಇವಾಗ ಧರ್ಮರಾಯ ಬೆಳೆದು ದೊಡ್ಡವನಾಗಿದ್ದಾನೆ, ಅವನಿಗೆ ಲೋಕಜ್ಞಾನ ಇದೆ ಮತ್ತು ಸಿಂಹಾಸನದ ಮೇಲೆ ಕೂರುವಂಥ ಅರ್ಹತೆ, ವಯಸ್ಸು ಮತ್ತು ಯೋಗ್ಯತೆ ಎಲ್ಲವೂ ಆತನಿಗೆ ಇದೆ. ಮತ್ತು ವಯಸ್ಸಲ್ಲೂ ಕೂಡ ಆತ ದೊಡ್ಡವನಾಗಿರೋದ್ರಿಂದ ಆತನಿಗೆ ನಾವು ಅಧಿಕಾರವನ್ನು ಕೊಡಬೇಕು ಅಂತೇಳಿ ದ್ರೋಣಾಚಾರ್ಯರು ಹೇಳ್ತಾರೆ. ಆದರೆ ಈ ದುರ್ಯೋಧನ ಯಾರ ಮಾತನ್ನು ಕೇಳದೆ ಹಠ ಮಾಡಿ ಕೂತ್ಕೋತಾನೆ, ನನಗೆ ಅಧಿಕಾರ ಬೇಕು ಅಂತೇಳಿ ಹಠವನ್ನು ಮಾಡ್ತಾನೆ. ಆಗ ಧೃತರಾಷ್ಟ್ರ ತನ್ನ ಮಗನ ಮೇಲಿನ ವ್ಯಾಮೋಹಕ್ಕೆ ಬಿದ್ದು ತನ್ನ ತಮ್ಮನ ಮಕ್ಕಳಿಗೆ ಅನ್ಯಾಯವನ್ನು ಮಾಡ್ತಾನೆ. ಹೇಗೆ ಅಂದರೆ, ಆ ಸಭೆಯಲ್ಲಿ ಈ ಧೃತರಾಷ್ಟ್ರ ಒಂದು ತೀರ್ಪನ್ನು ಕೊಡ್ತಾನೆ. ಈ ಹಸ್ತಿನಾಪುರಕ್ಕೆ ನನ್ನ ಮಗನಾದಂಥ ದುರ್ಯೋಧನನ ರಾಜನಾಗಬೇಕು ಮತ್ತು ಪಾಂಡವರಿಗೆ ನಾನು ಇಂದ್ರಪ್ರಸ್ಥ ಅನ್ನೋ ಒಂದು ಭೂಮಿಯನ್ನು ಕೊಡ್ತೀನಿ, ಅವರು ಅಲ್ಲೇ ಆಳ್ವಿಕೆಯನ್ನು ಮಾಡಿಕೊಂಡು ಇರಲಿ ಅಂತೇಳಿ ಧೃತರಾಷ್ಟ್ರ ತೀರ್ಪನ್ನು ಕೊಡ್ತಾನೆ. ಈ ಧೃತರಾಷ್ಟ್ರ ಕೊಟ್ಟಂಥ ತೀರ್ಪು ಯಾರಿಗೂ ಇಷ್ಟ ಆಗೋದಿಲ್ಲ. ಅಲ್ಲಿ ಇರೋಂಥವ್ರ ಮನಸ್ಸಿಗೆಲ್ಲ ನೋವಾಗುತ್ತೆ, ಪಾಂಡವರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತೇಳಿ ಅನಿಸುತ್ತೆ. ಆದರೂ ಕೂಡ ಕೌರವರ ಎದುರಿಗೆ ನಿಂತು ನೀವು ಮಾಡ್ತಿರೋದು ತಪ್ಪು ಅಂತ ಹೇಳೋಷ್ಟು ಧೈರ್ಯ ಅಲ್ಲಿ ಯಾರಿಗೂ ಇರೋದಿಲ್ಲ. ಆ ಸಭೆಯಲ್ಲಿ ಒಬ್ಬ ಮಾತ್ರ ಎದ್ದು ನೀವು ಮಾಡ್ತಿರೋದು ತಪ್ಪು ಅಂತ ಹೇಳ್ತಾನೆ. ಅವ್ರು ಯಾರು ಅಂದರೆ ಅವರೇ ವಿದುರ. ಈ ವಿದುರ ಎದ್ದು ಹೇಳ್ತಾರೆ, ನೀವು ಮಾಡ್ತಿರೋದು ತಪ್ಪು. ಏ ದುರ್ಯೋಧನ, ಮೊದಲು ನೀನು ನಿನ್ನಲ್ಲಿರೋ ಅಹಂಕಾರ, ದುರಹಂಕಾರ ಅನ್ನೋದನ್ನು ಬಿಡಬೇಕು. ನೀನು ಯಾವಾಗ ಅಹಂಭಾವ ಅನ್ನೋದನ್ನು ಬಿಡ್ತೀಯೋ ಆಗ ನೀನು ಮನುಷ್ಯನಾಗ್ತೀಯ, ಇಲ್ಲಾಂದರೆ ಇದೇ ಮುಂದೆ ನಿನ್ನ ನಾಶಕ್ಕೆ ಕಾರಣ ಆಗುತ್ತೆ ಅಂತೇಳಿ ವಿದುರ ಆ ಕೌರವರ ಭವಿಷ್ಯವನ್ನು ನುಡಿದು ಆ ಸಭೆಯಿಂದ ಎದ್ದು ಆಚೆ ಹೋಗ್ತಾರೆ. ಆದರೂ ಯಾರ ಮಾತಿಗೂ ಕೂಡ ಈ ದುರ್ಯೋಧನ ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ. ಹೀಗೆ ಧೃತರಾಷ್ಟ್ರ ಹಸ್ತಿನಾಪುರವನ್ನು ದುರ್ಯೋಧನನಿಗೆ ಕೊಡ್ತಾನೆ ಮತ್ತು ಬರಡು ಬೆಂಜರು ಭೂಮಿಯಾಗಿರುವಂಥ ಇಂದ್ರಪ್ರಸ್ಥವನ್ನು ಪಾಂಡವರಿಗೆ ಕೊಡ್ತಾನೆ. ಮತ್ತು ನೀವು ಹೋಗಿ ಅಲ್ಲೇ ಆಳ್ವಿಕೆಯನ್ನು ಮಾಡಿಕೊಂಡು ಅಲ್ಲೇ ಇರಬೇಕು ಅಂತೇಳಿ ಪಾಂಡವರಿಗೆ ಹೇಳ್ತಾನೆ.
ಈ ಪಾಂಡವರು ಮೊದಲೇ ಧರ್ಮರಾಯ ಧರ್ಮ ಮಾರ್ಗದಲ್ಲಿ ನಡೆಯೋದ್ರಿಂದ ಸರಿ ಆಯಿತು, ನೀವು ಹೇಳಿದ್ದೇ ವೇದವಾಕ್ಯ ಅಂತೇಳಿ ಅವರ ಮಾತಿಗೆ ಒಪ್ಪಿ ಅಲ್ಲಿಂದ ನಡೀತಾರೆ. ಇನ್ನು ಉಳಿದಿರೋಂಥ 4 ಜನ ಪಾಂಡವರಿಗೆ ಇದು ಇಷ್ಟ ಆಗೋದಿಲ್ಲ. ಆದರೂ ಕೂಡ ಅಣ್ಣನಾದಂಥ ಧರ್ಮರಾಯನೇ ಸುಮ್ಮನಿರ್ಬೇಕಾದ್ರೆ ನಾವ್ಯಾಕೆ ಮಾತಾಡಲಿ, ಅವ್ರಿಗೆ ತಪ್ಪು ಅಂತ ಅನಿಸಿರುತ್ತೆ. ಆದರೂ ಕೂಡ ಅಣ್ಣನೇ ಸುಮ್ಮನಿದ್ದಾನೆ, ಅವನ ವಿರುದ್ಧ ನಾವು ಹೇಗೆ ಮಾತಾಡೋದು ಅಂತೇಳಿ ಯಾರು ಕೂಡ ಎದುರು ಮಾತಾಡದೆ ಎಲ್ಲರೂ ಇಂದ್ರಪ್ರಸ್ಥದ ಕಡೆಗೆ ಹೊರಡ್ತಾರೆ. ಇತ್ತ ದುರ್ಯೋಧನ ಹಸ್ತಿನಾಪುರಕ್ಕೆ ರಾಜನಾಗಿ ಆಳ್ವಿಕೆಯನ್ನು ಶುರು ಮಾಡ್ತಾನೆ. ಈ ಕಡೆ ಪಾಂಡವರು ಇಂದ್ರಪ್ರಸ್ಥಕ್ಕೆ ಹೋಗಿ ನೋಡ್ತಾರೆ. ಅಲ್ಲಿ ಬರಡು ಭೂಮಿ, ಬೆಂಜರು ಭೂಮಿ, ಹುಡುಕಿದ್ರೆ ಒಂದು ಗಿಡ ಮರ ಕೂಡ ಸಿಗೋದಿಲ್ಲ, ಕುಡಿಬೇಕು ಅಂದರೆ ಒಂದು ಹನಿ ನೀರು ಕೂಡ ಸಿಗೋದಿಲ್ಲ. ಅಂಥ ಬೆಂಜರು ಪ್ರದೇಶಕ್ಕೆ ಅವರು ಹೋಗಿ ಅಲ್ಲಿ ವಾಸವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ಈ ಇಂದ್ರ ಬರ್ತಾನೆ. ಇಂದ್ರ ಈ ಪಾಂಡವರಿಗಾದಂಥ ಅನ್ಯಾಯವನ್ನು ನೋಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಗೆ ಬಂದು ಕೇಳ್ತಾನೆ, ನಾನೇ ಖುದ್ದಾಗಿ ಕೌರವರ ಜೊತೆಗೆ ಯುದ್ಧವನ್ನು ಮಾಡ್ತೀನಿ, ಯುದ್ಧದಲ್ಲಿ ಅವರನ್ನು ಸೋಲಿಸಿ ನಿಮಗೆ ಆ ರಾಜ್ಯವನ್ನು ವಾಪಸ್ ಕೊಡಿಸ್ತೀನಿ ಅಂತೇಳಿ ಇಂದ್ರ ಕೇಳ್ಕೊತಾನೆ. ಆದರೆ ಅದಕ್ಕೆ ಧರ್ಮರಾಯ ಒಪ್ಪೋದಿಲ್ಲ. ಇಲ್ಲ, ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರ ಏನು ಹೇಳಿದಾರೋ ಅದೇ ಸರಿ, ಅವರ ಮಾತೆ ವೇದವಾಕ್ಯ, ನನಗೆ ಅವ್ರು ಏನು ಕೊಟ್ಟಿದ್ದಾರೋ ಅಷ್ಟೇ ಸಾಕು, ನಾನು ಇಲ್ಲೇ ಇರ್ತೀನಿ, ನನಗಿನ್ನೇನು ಬೇಡ ಅಂಥೇಳಿ ಆ ಇಂದ್ರನ ಮಾತಿಗೆ ಒಪ್ಪದೆ ಇಂದ್ರನನ್ನು ಅಲ್ಲಿಂದ ಕಳಿಸ್ತಾರೆ. ಹೀಗೆ ಆಗುತ್ತೆ. ಅದೇ ಟೈಮಲ್ಲಿ ಈ ಮಯಾಸುರ ಅನ್ನೋ ಒಬ್ಬ ರಾಕ್ಷಸ ಅಲ್ಲಿಗೆ ಬರ್ತಾನೆ. ಈ ಮಯಾಸುರ ರಾಕ್ಷಸ ಯಾರು ಅಂದರೆ, ಒಂದ್ಸಲ ಆತ ಬೆಂಕಿಗೆ ಆಹುತಿ ಆಗಬೇಕಾಗಿರುವಂಥ ಸಂದರ್ಭ ಇರುತ್ತೆ. ಆ ಟೈಮಲ್ಲಿ ಅರ್ಜುನ ಹೋಗಿ ಆತನನ್ನು ಕಾಪಾಡಿರ್ತಾನೆ. ಅದಕ್ಕೋಸ್ಕರ ಅರ್ಜುನ ತನಗೆ ಮಾಡಿರೋಂಥ ಉಪಕಾರಕ್ಕೆ ಪ್ರತಿಫಲವಾಗಿ ನಾನು ಏನಾದರೂ ಕೊಡಬೇಕು ಅಂತ ಹೇಳಿ ಆ ಮಯಾಸುರ ಅಲ್ಲಿಗೆ ಇಂದ್ರಪ್ರಸ್ಥ ಭೂಮಿಗೆ ಬಂದು ಅಲ್ಲಿಗೆ ತನ್ನ ಕೈಲಾದಷ್ಟು ಸಾಕಷ್ಟು ಸಹಾಯವನ್ನು ಮಾಡ್ತಾನೆ. ಏನೇನು ಸಹಾಯ ಮಾಡ್ತಾನೆ ಅಂದರೆ, ಭವ್ಯವಾದಂಥ ಬಂಗಲೆಗಳನ್ನು ಕಟ್ತಾನೆ, ಅರಮನೆಗಳನ್ನು ಸೃಷ್ಟಿ ಮಾಡ್ತಾನೆ, ಮತ್ತು ತುಂಬಿ ಹರಿಯೋ ಅಂಥ ನದಿಗಳು, ಸಮುದ್ರಗಳು ಮತ್ತು ಸರೋವರಗಳು, ಗಿಡ ಮರಗಳನ್ನು ಸೃಷ್ಟಿ ಮಾಡಿ ಬರಡು ಬೆಂಜರು ಭೂಮಿಯಾಗಿದ್ದಂಥ ಇಂದ್ರಪ್ರಸ್ಥವನ್ನು ಈ ಸರೋವರಗಳಿಂದ ತುಂಬಿ ಕಂಗೊಳಿಸೋ ಅಂಥ ಒಂದು ನಾಡಾಗಿ ಅವನು ಪರಿವರ್ತನೆಯನ್ನು ಮಾಡ್ತಾನೆ. ಸುಂದರ ಸರೋವರಗಳ ರಾಜ್ಯವನ್ನಾಗಿ ಮಾಡ್ತಾನೆ. ಆಗ ಇಂದ್ರಪ್ರಸ್ಥ ಹೇಗೆ ಕಾಣಿಸುತ್ತೆ ಅಂದರೆ, ಹಸ್ತಿನಾಪುರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಇಂದ್ರಪ್ರಸ್ಥನೇ ಮುಂದೆ ಇರುತ್ತೆ. ಅಷ್ಟು ಸುಂದರವಾಗಿ ಈ ಮಯಾಸುರ ಅನ್ನೋ ರಾಕ್ಷಸ ಎಲ್ಲವನ್ನ ರೆಡಿ ಮಾಡಿರ್ತಾನೆ. ಈ ಟೈಮಲ್ಲಿ ಈ ಕೌರವ ನಾನೇ ಗೆದ್ದೆ ಅನ್ನೋ ಒಂದು ಅಹಂಕಾರದಲ್ಲಿ ಬೀಗ್ತಾ ಇರ್ತಾನೆ. ಇದೇ ಟೈಮಲ್ಲಿ ತನ್ನ ತಂದೆ ಆದಂಥ ಧೃತರಾಷ್ಟ್ರ, ದುಶ್ಯಾಸನ ಮತ್ತು ಶಕುನಿ ಜೊತೆ ಸೇರಿಕೊಂಡು ಈ ಪಾಂಡವರಿಗೆ ಹೇಗಾದರೂ ಮಾಡಿ ಅವಮಾನವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆತ ಇಂದ್ರಪ್ರಸ್ಥಕ್ಕೆ ಬರ್ತಾನೆ. ಇಲ್ಲಿಗೆ ಬಂದು ನೋಡ್ತಾನೆ, ಇಂದ್ರಪ್ರಸ್ಥ ಜಗಮಗ ಅಂತ ಕಂಗೊಳಿಸ್ತಾ ಇರುತ್ತೆ. ಅದೆಲ್ಲವನ್ನು ನೋಡಿ ಒಂದು ಕ್ಷಣ ದುರ್ಯೋಧನನಿಗೆ ತಲೆ ತಿರುಗ್ದಂಗಾಗುತ್ತೆ. ಏನು ಇಲ್ಲದೆ ಇರೋ ಈ ಬೆಂಜರು ಭೂಮಿಯಲ್ಲಿ ಇಷ್ಟೆಲ್ಲ ಬೆಳೆದಿದೆ, ಹೇಗೆ ಸಾಧ್ಯ? ಪಾಂಡವರಿಗೆ ಇಷ್ಟೆಲ್ಲ ಇಷ್ಟು ಬೇಗ ಹೇಗೆ ಸಿಕ್ತು ಅಂತೇಳಿ ಅವನಿಗೆ ಯೋಚನೆ ಶುರುವಾಗುತ್ತೆ. ಪಾಂಡವರಿಗೆ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದಂಥ ದುರ್ಯೋಧನ ತನಗೆ ಅವಮಾನ ಆಗುವಂಥ ಸಂದರ್ಭವನ್ನು ತಂದ್ಕೋತಾನೆ. ತನಗೆ ಆದಂಥ ಅವಮಾನದಿಂದ ಆತನೇ ಎದ್ನೋ ಬಿದ್ನೋ ಅಂತೇಳಿ ಇಂದ್ರಪ್ರಸ್ಥದಿಂದ ಹೊರಟು ಹೋಗ್ತಾನೆ. ಹೀಗೆ ಈ ಧೃತರಾಷ್ಟ್ರ ಮಾಡಿದಂಥ ಒಂದು ತಪ್ಪಿನಿಂದ ಹಸ್ತಿನಾಪುರ ದುರ್ಯೋಧನನ ಪಾಲಾಯಿತು, ಇಂದ್ರಪ್ರಸ್ಥ ಪಾಂಡವರ ಪಾಲಾಯಿತು. ಆದರೂ ಕೊನೆಗೆ ಪಾಂಡವರಿಗೆ ಒಳ್ಳೆಯದಾಯಿತು. ಆ ಮಯಾಸುರ ಅನ್ನೋ ರಾಕ್ಷಸನಿಂದ ಇವ್ರಿಗೆ ಏನೇನು ಬೇಕೋ ಅದೆಲ್ಲವನ್ನು ಸಿಕ್ತು. ಕೊನೆಗೆ ಇವರು ಕೂಡ ಒಬ್ಬ ಶ್ರೀಮಂತ ರಾಜ್ಯದ ರಾಜನಾಗಿ ಬಾಳುವಂಥ ಸಂದರ್ಭ ಸೃಷ್ಟಿ ಆಯಿತು. ಈ ದುರ್ಯೋಧನ ಪಾಂಡವರಿಗೆ ಎಷ್ಟೇ ಕೆಟ್ಟದನ್ನು ಬಯಸಿದ್ರು ಕೂಡ ಈ ಪಾಂಡವರಿಗೆ ಒಳ್ಳೇದಾಗ್ತಾನೆ ಹೋಯ್ತು. ಇವನು ಏನು ಕೆಡುಕು ಬಯಸಿದ್ನೋ ಇವೆಲ್ಲವೂ ಕೂಡ ಪಾಂಡವರಿಗೆ ಆಶೀರ್ವಾದದ ರೂಪದಲ್ಲಿ ಅವ್ರಿಗೆ ಒಳ್ಳೇದಾಗ್ತಾ ಹೋಯ್ತು. ಕೊನೆಗೆ ತನ್ನ ಅಹಂಕಾರ ಮತ್ತು ತನ್ನ ದುರಹಂಕಾರದಿಂದನೇ ಈ ದುರ್ಯೋಧನ ತನ್ನಿಂದ ತಾನೇ ನಾಶ ಆಗುವಂಥ ಸಂದರ್ಭವನ್ನು ಮುಂದೆ ತಂದ್ಕೋತಾನೆ. ಇಷ್ಟು
ಈ ಕತೆ ಸಿಂಹಾಸನ ಹೇಗೆ ಯಾರ ಪಾಲಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದೆ. ನಾನು ಮುಂದಿನ ವಿಡಿಯೋದಲ್ಲಿ ಮದುವೆಯ ಪ್ರಸಂಗ, ಈ ದುರ್ಯೋಧನ ಮತ್ತು ಪಾಂಡವರು ಮದುವೆ ಪ್ರಸಂಗ ಒಂದು ಬರುತ್ತೆ. ಅಲ್ಲಿ ಒಂದು ಕಾಶಿ ರಾಜನ ಮಗಳ ಸ್ವಯಂವರ ನಡೀತಾ ಇರುತ್ತೆ. ಅಲ್ಲಿ ಈ ದುರ್ಯೋಧನ ಮಾಡುವಂಥ ಎಡವಟ್ಟುಗಳು ಮತ್ತು ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ಕತೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಮತ್ತು ನೀವೆಲ್ಲರೂ ಇನ್ನೂ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಅವೆಲ್ಲವನ್ನು ನೋಡೋದ್ರ ಮೂಲಕ ನೀವು ನನಗೆ ಹೀಗೆ ಸಪೋರ್ಟ್ ಮಾಡ್ತೀರ ಅಂತ ನಾನು ಅನ್ಕೋತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.